ಹೋಟೆಲಿಗೆ ಹೇಳಿ ಬಾಯ್ ಬಾಯ್ ಮನೆಯಲ್ಲೇ ಮಾಡಿ ಇಂಥ ಒಂದು ಟೇಸ್ಟಿಯಾದ ಕಾಬೂಲಿ ಚನಾ ಮಸಾಲ ತುಂಬ ಟೇಸ್ಟಿಯಾಗಿ ಹಾಗೂ ಹೈಜೆನಿಕ್ಕಾಗಿ ಮಾಡುವಂಥ ಒಂದು ರೆಸಿಪಿ. ನಾವೇ ಮನೇಲಿ ಮಾಡಿದರೆ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿರುತ್ತೆ. ನೋಡೋಣ ಬನ್ನಿ ಹೇಗೆ ಮಾಡಿದ್ದೀನಿ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೂ ಈ ವಿಡಿಯೋ ನೋಡೋಕ್ಕಿಂತ ಮೊದಲು ಲೈಕ್ ಕೊಡಿ, ಆಮೇಲೆ ಕಾಮೆಂಟ್ ಮಾಡಿ, ಅದು ಅಲ್ಲದೆ ಪೂರಾ ವಿಡಿಯೋ ನೋಡಿ ಕಾಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿಲ್ಲಿ 2 ಗ್ಲಾಸು, ಈ ಉದ್ದ ಗ್ಲಾಸಲ್ಲಿ 2 ಗ್ಲಾಸು ಕಾಬೂಲಿ ಚನಾವನ್ನು ತೊಗೊಂಡಿದ್ದೀನಿ. ಕಾಬೂಲಿ ಚನಾ ತುಂಬ ಚೆನ್ನಾಗಿರುತ್ತೆ, ಮಾಡಲಿಕ್ಕೆ ತಿನ್ನಲಿಕ್ಕೆ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ನಾನು ಆಲ್ಮೋಸ್ಟ್ ಒಂದು 6 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ. ಬೆಳಗ್ಗೆ 11:30 12 ಗಂಟೆಗೆ ನೆನೆಸಿಟ್ಟಿದ್ದೆ. ನಾನು ರಾತ್ರಿ ಮಾಡಿದ್ದೀನಿ. ಚೆನ್ನಾಗಿ 3 ಸರಿ ವಾಶ್ ಮಾಡಿಟ್ಟು ಇದನ್ನು ಹೀಗೆ ನೆನೆಸಿಡ್ತಾಯಿದ್ದೀನಿ. 6ರಿಂದ 7 ತಾಸು ಅಥವಾ 5ರಿಂದ 6 ತಾಸಾದರೂ ಕನಿಷ್ಠ ನೆನೆಸಿಡಲೇಬೇಕಾಗುತ್ತೆ, ಇಲ್ಲಾಂದರೆ ಬೇಗ ಬೇಯಲ್ಲ. ಅದಾದ ನಂತರ ನಾನು 4ರಿಂದ 5 ಸೀಟಿ ಹಾಕ್ಸಿದ್ದೀನಿ, ಅಂದರೆ 5 ವಿಶಿಲ್ ಹಾಕಿಸ್ಲೇಬೇಕಾಗುತ್ತೆ. ಈಗ ಒಂದು ಸ್ವಲ್ಪ ಹೊತ್ತು ಇದನ್ನು ಹೀಗೆ ನೆನೆಸಿಡ್ತಾ ಇದ್ದೀನಿ. ಬನ್ನಿ ಮತ್ತು ಆಮೇಲೆ 5 ಸೀಟಿನ ಹಾಕ್ಸಿದ ಮೇಲೆ ನಿಮಗೆ ತೋರಿಸ್ತೀನಿ. ನಾನು ರಾತ್ರಿಗೆ ಪುರಿ ಜೊತೆ ಮಾಡಿದ್ದೆ, ತುಂಬ ಒಳ್ಳೆ ಕಾಂಬಿನೇಷನ್. ಪುರಿ ಜೊತೆ ಅಂತೂ ಚೋಲೆ ಅಂತಲೂ ಹೇಳ್ತಾರೆ ಇದಕ್ಕೆ. ಜೊತೆಯಲ್ಲಿ ಒಂದು ಆಲೂಗಡ್ಡೆನ ಚೆನ್ನಾಗಿ ವಾಶ್ ಮಾಡಿದ್ದನ್ನು ಸಹ ನಾನು ಹೀಗೆ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಆಪ್ಷನಲ್ಲು, ನೀವು ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಸ್ವಲ್ಪ ಇನ್ನೂ ಚೆನ್ನಾಗಾಗುತ್ತೆ ಅಂತ ನಾನು ಒಂದು ಆಲೂಗಡ್ಡೆನ ಕಟ್ ಮಾಡಿ ಈ ಥರ ಹಾಕಿದ್ದೀನಿ. ತುಂಬ ಬೆಂದುಬಿಡುತ್ತೆ ಅದು ಚೆನ್ನಾಗಿ. ಇಲ್ಲಿ ನಾನು ಒಂದು ಪ್ಲೇಟಲ್ಲಿ 2 ಟೊಮೆಟೊ ಹಾಗೂ ಮೀಡಿಯಮ್ ಸೈಜಿನ ಓನಿಯನ್ ಅಂದರೆ ಈರುಳ್ಳಿನ 2 ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಶುಂಠಿ ಅಂದರೆ ಅದ್ರಕದ ತುಂಡುಗಳು 2, ಆಮೇಲೆ ಒಂದು 5-6 ಬೆಳ್ಳುಳ್ಳಿ ಹೆಸರು. ಇಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ರುಬ್ಕೊಂಡು ಬರ್ತೀನಿ. ನೋಡಿ, ರುಬ್ಕೊಂಡು ಬಂದಿದ್ದೀನಿ. ಸಾಫ್ಟಾಗಿ ರುಬ್ಬಿದರೆ ಸಾಕು. ಆಮೇಲೆ ನಾನು ಜಾಸ್ತಿ ಏನು ಮಸಾಲೆ ಅಷ್ಟೊಂದು ಹಾಕಲ್ಲ, ಆದರೆ ಇಷ್ಟು ಚೆನ್ನಾಗಿತ್ತಲ್ಲ, ಹೋಟೆಲ್ಗೂ ಸೈಡ್ ಹೊಡಿತಾಯಿತ್ತು, ಅಷ್ಟು ಚೆನ್ನಾಗಿ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಾನಿಲ್ಲಿ ಕಡಾ ಮಸಾಲೆಯನ್ನು ಯೂಸ್ ಮಾಡ್ತಾಯಿದ್ದೀನಿ. ತೇಜ್ಪತ್ತ ಅಂದರೆ ಪಲಾವ್ ಎಲೆ ಅಂತ ಹೇಳ್ತಾರೆ, ಜೀರಿಗೆ, ಲವಂಗ, ಸ್ವಲ್ಪ ದಾಲ್ಚಿನ್ನಿ, ಒಂದು 5-6 ಪೆಪ್ಪರು, ಇಲಾಚಿ, ಬಡಿ ಇಲಾಚಿ, ಸಣ್ಣ ಇಲಾಚಿ, ಇಷ್ಟನ್ನು ಹಾಕಿ ಒಂದೇ ಸರಿ ನಾನು ಈ ಎಣ್ಣೆನ ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ಜೀರಿಗೆ, ಈ ತೇಜ್ಪತ್ತ ಎಲೆನ ಹಾಕಿ ಅವನ್ನೆಲ್ಲ ನಾವು ಏನು ಇಟ್ಕೊಂಡಿದ್ವಲ್ಲ ಕಡಾ ಮಸಾಲೆ ಅದೆಲ್ಲ ಹಾಕಿ, ಆಮೇಲೆ ಏನು ರುಬ್ಬಿಟ್ಕೊಂಡಿದ್ವಲ್ವ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಅವುಗಳನ್ನು ಹಾಕಿ ಚೆನ್ನಾಗಿ ಇದನ್ನು ಎಲ್ಲ ಆಯಿಲಲ್ಲಿ ಅದೆಲ್ಲ ಫ್ರೈ ಆದಮೇಲೆ ಈ ಏನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಅದು ಆಯಿಲ್ ರಿಲೀಸ್ ಆಗೋ ತನಕ ಮಿಕ್ಸ್ ಮಾಡೋಣ. ಇದಕ್ಕೆ ನಾನು ನೀರು ಹಾಕಿಲ್ಲ, ಏನೂ ಹಾಕಿಲ್ಲ. ಸದ್ಯಕ್ಕೆ ಹೀಗೆ ಇದನ್ನು ಚೆನ್ನಾಗಿ ಒಂದು 5-6 ನಿಮಿಷ, ಒಂದು 7-8 ನಿಮಿಷ ಆದರೂ ಚೆನ್ನಾಗಿ ಅದು ಎಲ್ಲ ಆಯಿಲಲ್ಲಿ ಮಿಕ್ಸ್ ಆಗಿಬಿಡಬೇಕು, ಮಸಾಲೆ ಎಲ್ಲ ಸೇರ್ಕೋಬೇಕು, ಆ ಥರ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಬೆಂದಿದೆ. 5 ಸೀಟಿ ಹಾಕ್ಸಿದ್ದೆ ನಾನು, ಚೆನ್ನಾಗಿ ಬೆಂದಿದೆ. ಬೆಂದಾದಮೇಲೆ ಸ್ವಲ್ಪ ಬಿಸಿನೂ ಇದೆ, ತಣ್ಣಗಾಗಿತ್ತು, ಆದರೆ ಅಷ್ಟೊಂದು ಬಿಸಿಲ್ಲ, ಸ್ವಲ್ಪ ಬಿಸಿ ಇದೆ. ಮಿಕ್ಸರಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ನಾನು ಬಾಯ್ಲ್ಡ್ ಚನಾನ ನಾನು ರುಬ್ಕೊಂಡು ಬರ್ತೀನಿ, ಸ್ವಲ್ಪ ಪೇಸ್ಟ್. ಯಾಕೆಂತಂದರೆ ಅದು ಗಟ್ಟಿ ಆಗುತ್ತೆ, ಇನ್ನು ಬಾಜಿ ಗ್ರೇವಿ ತುಂಬ ಗಟ್ಟಿ ಆಗುತ್ತೆ. ಅಷ್ಟರಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಇದು ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ. ಈ ಏನು ಪೇಸ್ಟ್ ಇದೆಯಲ್ವ ಮಸಾಲೆದು. ನಮ್ಮ ಮುಂದಿನ ಮಕ್ಕಳು ಸ್ಕೂಲಿಂದ ಬಂದರು, ಮುಂದಿನ ಮನೆ ಮಕ್ಕಳು ತುಂಬ ಗಲಾಟೆ ಮಾಡ್ತಾಯಿದ್ದಾರೆ. ಕೇಳಿಸ್ತಿರ್ಬೋದು ನಿಮಗೆ ಈ ವಿಡಿಯೋದಲ್ಲಿ. ಕೆಲವೊಂದು ಸರಿ ಅವ್ರ ಗಲಾಟೆ ಕೇಳಿಸ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ, ನೆರೆಹೊರೆಯರು ಅಂದಮೇಲೆ ಇದ್ದೇ ಇರುತ್ತೆ. ಒಂದು ಹಸಿಮೆಣಸಿನಕಾಯಿನ ನಾನು ಇಲ್ಲಿ ಫ್ರೈ ಮಾಡಲಿಕ್ಕೆ ಹಾಕಿದ್ದೀನಿ. ಅದಾದಮೇಲೆ ನಾನು ಇಲ್ಲಿ 1 ಟೀ ಸ್ಪೂನ್ ಧನಿಯಾ ಪೌಡ್ರು, 1-1.5 ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರು ಖಾರಕ್ಕೆ. ಇದು ಮತ್ತೊಂದು ರೆಡ್ ಚಿಲ್ಲಿ ಪೌಡ್ರು, ಖಾರ ಆಗಲ್ಲ, ಬ್ಯಾಡಗಿ ಚಿಲ್ಲಿ ಪೌಡ್ರ್ ಅಂತ ಹೇಳ್ತಾರಲ್ವ, ಬ್ಯಾಡಗಿ ಮೆಣಸಿನಕಾಯಿದು ಹಿಟ್ಟು, ಆಮೇಲೆ ರೆಡ್ ಚಿಲ್ಲಿ ಪೌಡ್ರು ಸ್ವಲ್ಪ ಖಾರ ಆಗೋಕ್ಕೆ, ಆಮೇಲೆ 1 ಸ್ಪೂನು ಗರಂ ಮಸಾಲ. ಇಷ್ಟನ್ನು ಒಂದೇ ಸರಿ ನಾನು ಈ ಗ್ರೇವಿಗೆ ಹಾಕ್ತಾಯಿದ್ದೀನಿ. ಅದೆಲ್ಲ ಸ್ವಲ್ಪ ಎಣ್ಣೆ ಎಲ್ಲ ರಿಲೀಸ್ ಆಗ್ತಾಯಿದೆಯಲ್ವ, ಆವಾಗ ಇದೆಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಮತ್ತೆ ತುಂಬ ಚೆನ್ನಾಗಿ ಸಖತ್ತಾಗುತ್ತೆ ಫ್ರೆಂಡ್ಸ್. ನಾನಂತೂ ಕಾಬೂಲಿ ಚನಾ ಮಾಡಿದ್ದು ತುಂಬ ವರ್ಷದ ಹಿಂದೆ, 5-6 ವರ್ಷದ ಹಿಂದೆ ಮಾಡಿದ್ದೆ. ಆದರೆ ನಾನು ಇನ್ನೊಂದು ದೇಸಿ ಚನಾ ಬರುತ್ತಲ್ವ ಅದ್ರದ್ದು ಮಾಡ್ತಾಯಿರ್ತೀನಿ. ಆದರೆ ಇದು ಮಾತ್ರ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ಯಾಕೆ ಅಷ್ಟೆಲ್ಲ ಮಾಡಿದ್ದೀರಾ ಅಂದ್ಕೊಂಡಿದ್ದೀರಾ? ಒಂದು 7-8 ಜನರ ಸಲುವಾಗಿ ನಾನು ಮಾಡಿದ್ದೆ. ಅಂದರೆ ನಮ್ಮ 4 ಪ್ಲಸ್ ಇನ್ನೊಂದು 2 ಜನರಿಗೆ ಎಕ್ಸ್ಟ್ರಾ ಮಾಡಿದ್ದೆ ನಾನು, ಬೇರೆಯವರಿಗೆ ಅಂತ, ಬರೋರಿದ್ರಿಗೆ ಅಷ್ಟು ಅಂತ. ಆಮೇಲೆ ಇಲ್ಲಿ ಇದೆಲ್ಲ ಫ್ರೈ ಆಗಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಏನು ಆಲೂಗಡ್ಡೆ ಬೇಯಿಸಿದ್ವಿ ನೋಡಿ, ಅದನ್ನು ಸಹ ಹಾಕ್ತಾಯಿದ್ದೀನಿ. ಸಖತ್ತಾಗಿದೆ. ಇದು ಸ್ಮ್ಯಾಶ್ ಆದರೆ ಇನ್ನೂ ಒಂಥರ ಗ್ರೇವಿ ಥಿಕ್ ಆಗುತ್ತೆ. ಆಮೇಲೆ ನಾನು ಬೇಯಿಸಿಟ್ಕೊಂಡಿರುವ ಚನಾವನ್ನು, ಅಂದರೆ ಕಾಬೂಲಿ ಚನಾವನ್ನು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಗ್ರೇವಿ ಚೆನ್ನಾಗಿ ಎಲ್ಲ ಆಯಿಲ್ ಇದಾಗಿ ಮಿಕ್ಸ್ ಆಗಿ ಅದು ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿತ್ತು.
ಈಗ ಇಲ್ಲಿ ನಾನು ಏನು ಜಾರಲ್ಲಿ ರುಬ್ಬಿ ಇಟ್ಕೊಂಡಿದ್ನಲ್ವ ಕಡಲೆನೂ, ಬಾಯ್ಲ್ಡ್ ಕಡಲೆನ ಅದನ್ನು ಹಾಕಿ, ಅದು ಯಾಕೆ ಅಂದರೆ ಸ್ವಲ್ಪ ದಪ್ಪ ಆಗುತ್ತೆ ಗ್ರೇವಿ ಅಂತ ಅಷ್ಟೇ. ನಾವು ಇಲ್ಲಾಂದ್ರೆ ನೀರು ಬಿಟ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಗ್ರೇವಿಗೆ ಈ ಥರ ಥಿಕ್ಕಾಗಲಿಕ್ಕೆ ಒಂದು ಸ್ವಲ್ಪ ರುಬ್ಕೋಬೇಕಾಗುತ್ತೆ ಕಡಲೆನ. ನಿಮ್ಮ ಇಷ್ಟ. ನಾನು ನೋಡಿ ಕಲರ್ ಬರಲಿಕ್ಕೆ ಅದು ಪುಡಿ ಎಲ್ಲ ಹಾಕಿ ಸ್ವಲ್ಪ ಹಿಂಗೆ ಗಂಟು ಕಟ್ಟಿ ಅದರೊಳಗೆ ಬೇಯಿಸೋದಾಗೆಲ್ಲ ಹಾಕ್ತಾರೆ, ಅದೆಲ್ಲ ಏನೂ ಮಾಡಿಲ್ಲ. ಬಟ್ ತುಂಬ ಚೆನ್ನಾಗಿ ಕಲರ್ ಬಂದಿತ್ತು. ನೀರು ಎಷ್ಟು ಬೇಕು ಅಷ್ಟು ನೀರು ಹಾಕಿ ಜಾರಿಗೆ ಹಾಕಿ ಚೆನ್ನಾಗಿ ಈಗ ಬಾಯ್ಲ್ ಮಾಡಲಿಕ್ಕೆ ಹಾಕ್ತಾಯಿದ್ದೀನಿ. ತುಂಬ ಹೊತ್ತು ಕುದಿಸೋಣ, ಒಂದು 10-15 ನಿಮಿಷ ಲೋ ಫ್ಲೇಮಲ್ಲೇ ಕುದಿಸೋಣ, ಲೋ ಮೀಡಿಯಮ್ ಫ್ಲೇಮಲ್ಲಿ. ಜಾಸ್ತಿ ಫ್ಲೇಮ್ ಇಟ್ಕೊಳ್ಳೋದು ಬೇಡ, ನಾರ್ಮಲಾಗಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೇಲಿಂದ ನಾನು ಸ್ವಲ್ಪ ಚೋಲೆ ಮಸಾಲ ಪೌಡರ್ನ 1 ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ, ಆ್ಯಡ್ ಮಾಡಿದ್ದೀನಿ. ಅದು ಟೇಸ್ಟ್ ಇನ್ನೂ ಜಾಸ್ತಿ ಕೊಡುತ್ತೆ ಅಂತ. ಇದೆಲ್ಲ ಹಾಕಿ ಚೆನ್ನಾಗಿ ಕುದಿಸೋಣ ಒಂದು ಸ್ವಲ್ಪ ಹೊತ್ತು. ಚೆನ್ನಾಗಿ ಅದೆಲ್ಲ ಕಡಲೆ ಒಳಗಡೆ ಎಲ್ಲ ಉಪ್ಪು ಖಾರ ಮಸಾಲೆ ಎಲ್ಲ ಹೀರ್ಕೋಬೇಕು ಚೆನ್ನಾಗಿ. ನೋಡಿ, ಇದು ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಹೀಗೆ ಒಂದು ಸ್ವಲ್ಪ ಹೊತ್ತು ಕುದಿಸಿದ ಮೇಲೆ ಚೆನ್ನಾಗಿ ಅದೆಲ್ಲ ಹೀರ್ಕೊಂಡು ದಪ್ಪ ಸ್ವಲ್ಪ ಮಂದಾಗಬೇಕು, ಅಂದರೆ ಗಟ್ಟಿ ಆಗ್ತಾ ಬಂದ ಮೇಲೆ ನಾನು ಮೇಲಿಂದ ಕಟ್ ಮಾಡ್ಕೊಂಡಿರುವ ಧನಿಯಾವನ್ನು ಹಾಕ್ತಾಯಿದ್ದೀನಿ. ಧನಿಯಾ ಎಷ್ಟು ಹಾಕಿದ್ರೆ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಧನಿಯಾ ಹಾಕೋದ್ರಿಂದ ಒಂಥರ ಟೇಸ್ಟು ಇನ್ನೂ ಹೆಚ್ಚಿಗೆ ಮಾಡುತ್ತೆ ಅದನ್ನು. ಅದು ನೋಡಿ ಈಗ ಫುಲ್ ರೆಡಿಯಾಗಿದೆ. ಯಾವ ಥರ ಕಲರ್ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮಿಕ್ಸ್ ಮಾಡಿದ ಮೇಲೆ ವಾಹ್, ಸಖತ್ತಾಗಿ ಹೋಟೆಲ್ದೇ ಸೇಮ್ ಟೇಸ್ಟ್ ಬಂದಿತ್ತು ಫ್ರೆಂಡ್ಸ್. ಈಗ ನಾನು ಪುರಿ ಜೊತೆ ಒಂದು ಬೌಲಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಚೋಲೆ ಅಂತ ಹೇಳ್ಬೋದು, ಅಥವಾ ಕಾಬೂಲಿ ಚೆನ್ನ ಮಸಾಲ ಅಂತ ಹೇಳ್ಬೋದು. ಮೇಲ್ಗಡೆಯಿಂದ ಸ್ವಲ್ಪ ಮೊದಲೇ ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿನ ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಧನಿಯಾವನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಜೊತೆಯಲ್ಲಿ ಸ್ವಲ್ಪ ನಿಂಬು ಹಾಕಿ ಇದನ್ನು ಕೊಟ್ಟರೆ ಹೋಟೆಲ್ಲಿಗೆ ಯಾವುದಕ್ಕೂ ಕಡಿಮೆ ಇಲ್ಲ. ಅಷ್ಟು ರುಚಿಯಾದ ಚೋಲೆ ಮಸಾಲ ಅಥವಾ ಚೋಲೆ ಪೂರಿ ಅಥವಾ ಕಾಬೂಲಿ ಚೆನ್ನ ಮಸಾಲ ಏನು ಬೇಕಾದ್ರೂ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸು. 3-4 ಪೂರಿ ತಿನ್ನೋರು ಇನ್ನೂ 2 ಪೂರಿ ಹೆಚ್ಚಿಗೆ ತಿಂತಾರೆ. ಈ ಥರದ್ದೆಲ್ಲ ಮಾಡಿದರೆ ಭಾಳ ಚೆನ್ನಾಗಿತ್ತು. ಚಪಾತಿಗೆ ಬರುತ್ತೆ, ದೋಸೆ ತಿನ್ನೋರು ದೋಸೆನೂ ಮಾಡ್ಕೊಂಡು ತಿನ್ಬೋದು ಇದ್ರ ಜೊತೆ. ಎಲ್ಲದಕ್ಕೂ ಇದು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಹೇಗೆ ಅನ್ನಿಸ್ತು ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ.